ಸರ್ ನಾವಾದರೆ ಆ್ಯಕ್ಚುಲಿ ನಮ್ಮ ನೆಚ್ಚಿನ ಮೋದಿ ಆದರೆ ಚೆನ್ನಾಗಿರುತ್ತೆ ಅಂತ ಅನ್ಕೊತಾ ಇದ್ದೀವಿ. ಬಟ್ ಎಲ್ಲರಿಗೂ ತಿಳಿಸೋದು ಏನಂದರೆ, ಪ್ರತಿಯೊಬ್ಬರು ಬಂದು ವೋಟ್ ಹಾಕಿ, ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿ ಮತ್ತು ವೋಟ್ ಮಾಡಿ ನಮ್ಮ ಎಲೆಕ್ಷನ್ ವೋಟ್ ಪರ್ಸೆಂಟೇಜ್ನ ಇನ್ಕ್ರೀಸ್ ಮಾಡಿ ಅಂತ ತಿಳ್ಕೊತಾ ಇದ್ದೀನಿ. ನಿಮಗೆ ಪ್ರತಿಯೊಬ್ಬ ಪ್ರಜಾಸ್ವಾಮ್ಯ ವ್ಯವಸ್ಥೆದಾಗ ಪ್ರತಿಯೊಬ್ಬರಿಗೂ ಕನಸು ಕಾಣ್ತಾ ಇರ್ತಾರೆ. ನಾನು ಇಂಥ ನಾಯಕನ್ನೇ ಆಯ್ಕೆ ಮಾಡಿ ಒಳ್ಳೆಯ ಪ್ರಜಾಸ್ವಾಮ್ಯ ನಾಯಕನ ತಂದು ಒಳ್ಳೆಯ ಆಡಳಿತ ಮಾಡಬೇಕು ಅಂತ ಇರುತ್ತೆ. ನಾನು ನಿಮಗೆ ಹೇಳೋದು ಒಂದೇ, ನಿಮ್ಮ ಕನಸುಗಾರ ಯಾರು ಬೇಕು ಅಂದರೆ ಪ್ರತಿಯೊಬ್ಬರು ಆಚೆ ಬಂದು ವೋಟ್ ಹಾಕಿ, ಆಮೇಲೆ ಪರ್ಸೆಂಟೇಜ್ನ ಇನ್ಕ್ರೀಸ್ ಮಾಡಿ ನಿಮ್ಮ ನಾಯಕನ ಆಯ್ಕೆ ಮಾಡಿ. ಇಷ್ಟ ನಾನು ಹೇಳಿದೆ. ಎಲ್ಲ ತಂದಿದ್ದಾರೆ, ಬಟ್ ನಾನು ನನ್ನ ಕನಸುಗಾರ ಪ್ರಧಾನಿ ಮೋದಿ ಆಗಬೇಕಂತ ಇದ್ದೀನಿ. ಆಗಲಿ ಅಂತ ಅಷ್ಟೇ. ಇಲ್ಲ, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ನೋಡಿ, ನಾನು ಹೇಳೋದೇನೆಂದರೆ, ಇವರು ರಾಜೀವ್ ಗಾಂಧಿ ಆಗಬಾರ್ದು ಅಂತ ಏನಿಲ್ಲ. ಅವರು ಒಳ್ಳೆ ಆಡಳಿತಗಾರ. ಇವತ್ತು ನಮಗೆ ಸ್ವತಂತ್ರ ಕೊಟ್ಟರಲ್ಲ, ಅವರು ಪೂರ್ವಿಕರಿದ್ದಾರೆ. ರಾಜೀವ್ ಗಾಂಧಿ, ಆಮೇಲೆ ಇಂದಿರಾ ಗಾಂಧಿ ಇವರೆಲ್ಲ ಮಾಡ್ಕೊ ಬಂದಿದ್ದಾರೆ ಸದ್ಯಕ್ಕೆ. ಬಟ್ ಅವರು ಆಗಬೇಕಂತ ಇದೆ. ಏನು ರಾಹುಲ್ ಗಾಂಧಿ ಒಳ್ಳೆ ಗ್ಯಾರಂಟಿ ತಂದಿದ್ದಾರೆ. ನನ್ನ ಕನಸು ಬಂದುಬಿಟ್ಟು ನರೇಂದ್ರ ಮೋದಿ ಆಗಲ್ಲ ನನ್ನ ಕನಸು ಐತೆ. ಬಟ್ ಅವ್ರು ಆಗ್ಬಾರ್ದು ಅಂತ ಏನಿಲ್ಲ, ನನ್ನ ಅನಿಸಿಕೆ ಅಷ್ಟೇ. ಸರ್, ಜಿದ್ದಾಜಿದ್ದಿ ಫೈಟ್ ಇದೆ, ಹೇಳೋಕ್ಕಾಗೋದಿಲ್ಲ. ಈಗಿರೋ ಸಿಚುವೇಷನಲ್ಲಿ 28ರಲ್ಲಿ ಆ ಕಡೆ ಇವರು ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಮಾತ್ರ, ಕರ್ನಾಟಕ ಸ್ಟೇಟಲ್ಲಿ 28ರಲ್ಲಿ ಯಾರು 50-50 ಬರ್ಬೋದು. ಬಟ್ ನಮ್ಮ ಭಾರತ ದೇಶದಲ್ಲಿ 100% 300 ಸೀಟು NDA ಮೈತ್ರಿ ನರೇಂದ್ರ ಮೋದಿ ಅವರು ಗೆಲ್ತಾರೆ. ಅವರು 100% ಈ ಸತಿ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ. ಈಗ ಆಗಿರೋದು ಈಗಿನ ಸಿಚುವೇಶನ್ ನೋಡಿದರೆ ಮತ್ತೆ BJP ಗೌರ್ಮೆಂಟು ಮೋದಿನೇ ಬರ್ಬೋದು. ಇಲ್ಲ ಕೊನೆ ಪಕ್ಷ ಇಂಡಿಯಾ ಎಲ್ಲ ಒಕ್ಕೂಟ ಸೇರಿ ಬಂದು ಏನಾದರೂ ಲಾಸ್ಟ್ ಮೂಮೆಂಟಲ್ಲಿ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಅಂತ ಬರುತ್ತಲ್ಲ, ಆ ಥರ ಆಗೋ ಸಾಧ್ಯತೆ ಕೂಡ ಇದೆ. ಸೊ ಕರ್ನಾಟಕದಲ್ಲಿ BJPಗಿಂತ ಕಾಂಗ್ರೆಸ್ಸೇ ಜಾಸ್ತಿ ಬರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಮೇನ್ ಅಂದರೆ ಬಡವರಿಗೆ ಹತ್ತಿರ ಆಗೋದು, ದಟ್ ಈಸ್ ಬೆಸ್ಟ್ ಇಂಪಾರ್ಟೆಂಟ್. ಸೊ ದೇ ಹ್ಯಾವ್ ಆಲ್ರೆಡಿ ಡನ್ ದಿಸ್, ಲೈಕ್ ಬೈ ಗಿವಿಂಗ್ ಗುಡ್ ಯೋಜನಾ, ಆಲ್ ದೋಸ್ ಥಿಂಗ್ಸ್. ಸೊ ಕರ್ನಾಟಕದಲ್ಲಿ BJPಗಿಂತ ಕಾಂಗ್ರೆಸ್ ಜಾಸ್ತಿ ಬರುತ್ತೆ ಅಂತ ಅನಿಸುತ್ತೆ. ಅದು ಅಷ್ಟೊಂದಕ್ಕಿಂತ ಈಗ ರಾಮ ಮಂದಿರ ಮಾಡಿದ್ದಾರೆ, ಜನ ಎಲ್ಲ ಹಾಗೆ ಯೋಚನೆ ಮಾಡ್ತಾರೆ. ಬಟ್ ಈಗ 10 ವರ್ಷ ಮೋದಿ ಇದ್ದರು, ಕೆಲವೊಂದು ಇಲ್ಲೂ ಕೂಡ ತುಂಬ ವೀಕ್ನೆಸ್ ಇದೆ. ಸೊ ಅದು ವೀಕ್ನೆಸ್ಸಿಂದ ಕಾಂಗ್ರೆಸ್ಸಿಗೆ ಪ್ಲಸ್ ಪಾಯಿಂಟ್ ಆಗಿ ಎಲ್ಲರೂ ಅಂದರೆ ಮೈತ್ರಿ ಒಕ್ಕೂಟ ಥರ ಬಂದು ಯುನೈಟೆಡ್ ಎಲ್ಲ ಇಂಡಿಯಾ ಅಂತ ಮಾಡ್ಕೊಂಡಿದ್ದಾರಲ್ಲ, ಅದಕ್ಕೂ ಕೂಡ ಏನಾದರೂ ಅಚ್ಚರಿಯ ಫಲಿತಾಂಶ, ಈ ಥರ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರೋ ಸಾಧ್ಯತೆ ಕೂಡ ಇದೆ, ಹೇಳೋಕ್ಕಾಗಲ್ಲ. BJP ಲಾಸ್ಟ್ ಟೈಮ್ ಥರ ಅಥವಾ ಅದಕ್ಕೂ ಲಾಸ್ಟ್ ಟೈಮ್ ಲೈಕ್ 2014 ಅಲ್ವಾ, ಆ ಥರ ಅಷ್ಟೊಂದು ಸಕ್ಸಸ್ಸಿವ್ ಆಗಿ ಏನು ರಿಸಲ್ಟ್ ಕಾಣಲ್ಲ ಅಂತ ಅನ್ಸುತ್ತೆ. ಮೋದಿ ಆಗೋದು ಬೆಸ್ಟ್ ಅನ್ಸುತ್ತೆ. ಈಗ ಅವ್ರು ನಮ್ಮ ಅಭಿಮಾನಿ ನಾವು. ಹೌದು, ನಮ್ಮ ರಾಮ ಮಂದಿರ ಕಟ್ಸಿದ್ದಾರೆ, ಅದಕ್ಕೋಸ್ಕರ. ಈಗ ಕೇಳಿಸುತ್ತೆ ಸರ್ ವಾಯ್ಸು? ಅದೇ ಮೋದಿ ಅಭಿಮಾನಿಗಳು ಸರ್ ನಾವು. ಮೋದಿ ಬಂದೆ ಈಗ ಮಂದಿರ ಎಲ್ಲ ಕಟ್ಸಿದ್ದಾರೆ, ಹಂಗೆ ಡೆವಲಪ್ ಆಗುತ್ತೆ ಇಂಡಿಯಾ ಅಂತ ಮೋದಿ ಕಾಂಗ್ರೆಸ್ ಬಂದು ಏನ್ ಮಾಡಿದೆ ಸರ್? ನಮ್ಮ ಇಂಡಿಯಾ ಹೆಂಗಿತ್ತು ಸರ್ 10 ವರ್ಷದ ಮುಂಚೆ? ಈಗ ಹೆಂಗಿದೆ ಹೇಳಿ ಸರ್? ಫುಲ್ ಡೆವಲಪ್ ಆಗಿದೆ ನಮ್ಮ ಇಂಡಿಯಾ. ಮೋದಿ ಬಂದರೆ ಬೆಸ್ಟು. ಕೇಂದ್ರದಲ್ಲಿ ಬರೋದಲ್ಲ ಸರ್, ನಮ್ಮ ಪ್ರಧಾನಿ ಮೋದಿ ಆಗಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.